ಜಿಲ್ಲೆಗಳಿಂದ ಅನೇಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರಿ. ಈಗಾಗಲೇ ನಮ್ಮ ಸಂಘಟಕರು ಏನು ಮಾತಾಡಲಿಕ್ಕೆ ಹೋಗಿದ್ದಾರೆ, ಅವ್ರು ಎಷ್ಟೊತ್ತಿಗೆ ಬರಬೇಕಾಗಿತ್ತು. ಹಾಗಾಗಿ 2 ಸಲ ಜೋರಾಗಿ ಜೈ ಭೀಮ್ ಅಂತ ಹೋಗಿ, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಬಲಗಾಯಿ ಜಾತಿಗಳ ಮಹಾ ಒಕ್ಕೂಟದ ಒಂದು ಆಶ್ರಯದಲ್ಲಿ ಬಹಳ ಒಳ್ಳೆಯ ಕಾರ್ಯಕ್ರಮ 25ನೇ ತಾರೀಕಿಗಾಯಿತು. ಇಂಥ ಸಂದರ್ಭದಲ್ಲಿ ಒಳ ಮೀಸಲಾತಿ ಬಗ್ಗೆ ಭಾಳ ತಡವಾಗಿ ನಾವು ಏನಂತಂದರೆ ಎಚ್ಚರಗೊಂಡಿದ್ದೀವಿ. ಸರ್ಕಾರ ಮಾನಸಿಕವಾಗಿ ಮತ್ತು ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡಿಕೊಂಡು ಎಲ್ಲ ಸ್ತರಗಳಲ್ಲಿ ಕೂಡ ಒಳ ಮೀಸಲಾತಿಯನ್ನು ಜಾರಿ ಆಗಬೇಕು ಅಂಥೇಳಿ ಒಂದು ದೃಢ ನಿರ್ಧಾರವನ್ನು ಮಾಡಿ ಒಟ್ಟಾರೆ ಸರ್ಕಾರ ನಿರ್ಧಾರ ತಗೊಂಡ ನಂತರ ನಮಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ನಮಗೆ ಲೇಟ್ ಮಾಡಿ ಅನಿಸಿದೆ. ಆದರೆ ಇದು ಸಹಜ ಆಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಒಳ ಮೀಸಲಾತಿ ಆಗೋ ಸಂದರ್ಭದಲ್ಲಿ ಮೊದಲೇ 15-3 ಇದ್ದಾಗ 1, 7, 14, 28, 32 ಈ ರೀತಿಯಾಗಿ ಬಿಂದುಗಳು ಬರ್ತಿತ್ತು. ಆ ಬಿಂದುಗಳಲ್ಲಿ ಪರಿಶಿಷ್ಟ ಜಾತಿ 101 ಜಾತಿಗಳು ಎಲ್ಲವೂ ಕೂಡ ಅರ್ಜಿ ಹಾಕ್ತೀವಿ, ಕಾಂಪಿಟೇಷನ್ ಮಾಡ್ತೀವಿ. ಆನಂತರ ಅಲ್ಲಿ ಬರವಣಿಗೆ ಇರ್ತಿತ್ತು, ರಿಟರ್ನ್ ಎಕ್ಸಾಮ್ ಇರ್ತಿತ್ತು, ಓರಲ್ ಎಕ್ಸಾಮ್ ಇರ್ತಿತ್ತು. ಯಾರು ಅದರಲ್ಲಿ ಪಾಸ್ ಆಗ್ತಾರೋ ಅವರಿಗೆ ಸರ್ಕಾರಿ ಕೆಲಸಗಳು ಸಿಗ್ತಿತ್ತು. ಹಾಗಾಗಿ ಅದು ಈಸಿಯಾಗಿತ್ತು. ಈಗ ಆ ರೀತಿ ಇಲ್ಲ. ಇಂಥ ಜಾತಿಯವರಿಗೆ ಈ ಪೋಸ್ಟನ್ನು ಒಂದು ಸಿಗಬೇಕು, ಇಂಥ ಜಾತಿಗಳಿಗೆ ಇಂಥ ಗ್ರೂಪ್ಗಳಿಗೆ ಒಂದು ಸಿಗಬೇಕು, ಇಂಥ ಜಾತಿಗಳಿಗೆ ಇಂಥದ್ದೊಂದು ಪೋಸ್ಟು, ಇದೇ ಪೋಸ್ಟನ್ನು ಈ ಜಾತಿಗೆ ಒಂದು ಸಿಗಬೇಕು ಅಂತ ಬಂದಾಗ ನಾವು 44 ಜನ ಸಾಮಾನ್ಯ ಅಭ್ಯರ್ಥಿಗಳು, 32 ಜನ ಹಿಂದುಳಿದ ಜಾತಿಗಳು ಮತ್ತು 17 ಜನ 24 ಜನ SC STಗಳು ಇವೆರಡೂ ಸೇರಿ 100% ಇರ್ತಕ್ಕಂಥ ಬಿಂದುಗಳಲ್ಲಿ ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು. ಈಗ 1ನೇ ನಂಬರ್ SC Aಗೆ ಹೋದರೆ 2ನೇ ನಂಬರ್ ಸಾಮಾನ್ಯ ಹೋಯಿತು, 3ನೇ ನಂಬರ್ ST ಬಂತು, 4ನೇ ನಂಬರ್ ಕ್ಯಾಟಗಿರಿ 1 ಹೋಯಿತು, 5ನೇ ನಂಬರ್ ಮತ್ತು ಸಾಮಾನ್ಯ ಬಂತು, 7ನೇ ನಂಬರ್ ಮತ್ತು ಕ್ಯಾಟಗಿರಿ 2 ಹೋಯಿತು, 8ನೇ ನಂಬರ್ ಮತ್ತೆ ಸಾಮಾನ್ಯ ಬಂತು, 9ನೇ ನಂಬರ್ ಮತ್ತೆ SC B ಬಂತು ಆವಾಗ ಮಾತ್ರ. ಹಾಗಾಗಿ ಅಗ್ರಿಕಲ್ಚರಲ್ ವಿಶ್ವವಿದ್ಯಾಲಯದಲ್ಲಿ 39 ಹುದ್ದೆಗಳು ಕರೆದಾಗ ಭಾಳ ಆಘಾತ ಆಯಿತು. ಅಲ್ಲಿ 5 ಪೋಸ್ಟ್ಗಳನ್ನು ಎ ಗ್ರೂಪಿಗೆ ಹೋದರೆ ಇನ್ನು 4 ಪೋಸ್ಟ್ಗಳನ್ನು ST ಗುಂಪುಗಳಿಗೆ ಹೋಯ್ತು. B ಗ್ರೂಪ್ಗೆ 1 ಕೂಡ ಇರಲಿಲ್ಲ, C ಗ್ರೂಪ್ಗೆ 1 ಕೂಡ ಇರಲಿಲ್ಲ. ಹಾಗಾಗಿ ಒಳ ಮೀಸಲಾತಿ ವಿರೋಧಿಗಳ ಬಗ್ಗೆ ಒಳ ಮೀಸಲಾತಿ ಕರ್ನಾಟಕದಲ್ಲಿ ಬರಬೇಕು ಬರಬಾರ್ದು ಅಂಥೇಳಿ ನಮ್ಮ ಯಾರ್ದು ಕೂಡ ಆಶೆ ಇಲ್ಲ. ಒಳ ಮೀಸಲಾತಿ ಬರಬೇಕು, ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು. ಆದರೆ ನಮಗೆ B ಗ್ರೂಪ್ ಮತ್ತು C ಗ್ರೂಪ್ಗೆ ನ್ಯಾಯ ಸಿಗ್ತಾ ಇಲ್ಲ. ಹಾಗಾಗಿ ನ್ಯಾಯ ಸಿಗಲಾದಂಥ ಒಂದು ಸಂದರ್ಭದಲ್ಲಿ 25ನೇ ತಾರೀಕಿಗೆ ಸುಮಾರು ಲಕ್ಷಾಂತರ ಜನ ಸೇರಿ ನಾವು ಒಂದು ರ್ಯಾಲಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಅದರ ಬಗ್ಗೆ ಗಮನ ಹರಿಸಿಲ್ಲ, ಅದರ ಬಗ್ಗೆ ಹೆಚ್ಚು ಎಫೆಕ್ಟಿವ್ ಆಗಿ ಪರಿಣಾಮಕಾರಿ ಆಗಿಲ್ಲ. ಮಹದೇವಪುರ ಸಹಿತ ಸಮಾಜ ಕಲ್ಯಾಣ ಸಚಿವರು, ಗೃಹ ಸಚಿವರು ಕೂಡ ಪರಮೇಶ್ವರಪ್ಪವರು ಮತ್ತು ಪ್ರಿಯಾಂಕ ಖರ್ಗೆ ಅವರು ಕೂಡ ಒಂದು ಸಮುದಾಯಕ್ಕೆ ಪಟ್ಟಿರ್ತಕ್ಕಂಥ ಸಂಬಂಧ ಆದವರು ಕೂಡ ಇದು